ಚಿನ್ನದ ಸರಕ್ಕಾಗಿ ತನ್ನ ಸ್ನೇಹಿತೆಯನ್ನೇ ಹತ್ಯೆ ಮಾಡಿರೋ ಘಟನೆ ಮೈಸೂರಿನ ಕೆಸಿ ಬಡಾವಣೆಯಲ್ಲಿ ನಡೆದಿದೆ. ಮಾರ್ಚ್ 5ರಂದು ಈ ಘಟನೆ ನಡೆದಿದ್ದು, ಕೆಸಿ ಬಡಾವಣೆಯ ಸುಲೋಚನಾಳನ್ನ ಸ್ನೇಹಿತೆ ಶಕುಂತಲಾ ಹತ್ಯೆ ಮಾಡಿದ್ದಾಳೆ. ಸುಲೋಚನಾ ಮನೆಯಲ್ಲಿದ್ದ ವೇಳೆ ಎಂಟ್ರಿ ಕೊಟ್ಟ ಶಕುಂತಲಾ ಉಸಿರುಗುಟ್ಟಿಸಿ ಹತ್ಯೆ ಮಾಡಿದ್ದಾಳೆ. ಬಳಿಕ ಮೃತದೇಹದ ಮೇಲಿದ್ದ ಚಿನ್ನದ ಸರವನ್ನ ಕಳಚಿಕೊಂಡಿದ್ಲು. ಬಳಿಕ ಸ್ನೇಹಿತೆ ಆಕಸ್ಮಿಕವಾಗಿ ಮೃತಪಟ್ಟಿದ್ದಾಳೆ ಅಂತ ಹೈಡ್ರಾಮಾ ಮಾಡಿದ್ದಾಳೆ. ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ರು ಅಂತ ಸುತ್ತಲ ಮನೆಯವರನ್ನ ನಂಬಿಸಿದ್ದ ಶಕುಂತಲಾ ಅಲ್ಲಿಂದ ಕಾಲ್ಕಿತ್ತಿದ್ಲು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಕೊನೆಗೂ ಈ ಕೇಸನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಲದ ಸುಳಿಗೆ ಸಿಲುಕಿ ಈ ರೀತಿ ಕೃತ್ಯ ಎಸಗಿರೋದಾಗಿ ತಿಳಿಸಿದ್ದಾಳೆ. ಮಂಗಳೂರಿನಲ್ಲಿ ಶ್ರೀ ಕುವೆಂಪು ಶತಮಾನೋತ್ಸವ ಉನ್ನತೀಕರಿಸಿದ ಸರ್ಕಾರಿ ಶಾಲೆಯಲ್ಲಿ ಗುರುಕಾಣಿಕೆಯನ್ನ ಮಕ್ಕಳಿಗಾಗಿ ನೀಡಲಾಗುತ್ತದೆ. ಈ ಮೂಲಕ ಸರ್ಕಾರಿ ಶಾಲೆಯಲ್ಲಿ ಸದ್ದಿಲ್ಲದೆ ಶಿಕ್ಷಕರೇ ಸೇರಿ ಕ್ರಾಂತಿಯ ಕಾರ್ಯ ನಡೆಸುತ್ತಿದ್ದಾರೆ. ಶಾಲೆಯ ಕಚೇರಿ ಕೊಠಡಿಯಲ್ಲಿ ಗುರುಕಾಣಿಕೆಯ ಡಬ್ಬಿ ಇರಿಸಲಾಗಿದೆ. LKGಯಿಂದ 8ನೇ ತರಗತಿವರೆಗೆ ಇಲ್ಲಿ ಒಟ್ಟು 12 ತರಗತಿ ಇದೆ. 24 ಶಿಕ್ಷಕರಿದ್ದಾರೆ. ಅವರೆಲ್ಲರೂ ಗುರುಕಾಣಿಕೆಗೆ ಅಂತ ಪ್ರತಿದಿನ ತಮಗೆ ಸಾಧ್ಯವಾಗೋ ಕಿಂಚಿತ್ ಹಣವನ್ನ ಮೀಸಲಿಟ್ಟಿರ್ತಾರೆ. ಜೊತೆಗೆ ಶಾಲೆಯ ಸಿಬ್ಬಂದಿ, ಶಾಲೆಗೆ ಬರೋ ಹಳೆ ವಿದ್ಯಾರ್ಥಿಗಳು, ಶಾಲಾಭಿವೃದ್ಧಿ ಸಮಿತಿಯವರು, ಹಿತೈಷಿಗಳು ಕೂಡ ಇದಕ್ಕೆ ಹಣ ಹಾಕ್ತಾರೆ. ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋ ಎಲ್ಲ ಶಿಕ್ಷಕರು ವೈಯಕ್ತಿಕವಾಗಿ ಪ್ರತಿದಿನ ಖರ್ಚು ಮಾಡೋ ಒಟ್ಟು ಹಣದಲ್ಲಿ ಸ್ವಲ್ಪ ಮೊತ್ತವನ್ನು ಪ್ರತಿದಿನ ತಮ್ಮ ಶಾಲೆಯ ಮಕ್ಕಳಿಗಾಗಿ ಕೂಡಿಡೋದೇ ಗುರುಕಾಣಿಕೆ ಮುಖ್ಯ ಉದ್ದೇಶವಾಗಿದೆ. ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಉರುಸ್ ಹಿನ್ನೆಲೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. 3 ದಿನಗಳ ಕಾಲ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಪ್ರವಾಸಿಗರ ಎಂಟ್ರಿಗೆ ನಿಷೇಧ ಹೇರಲಾಗಿದ್ದು, ಗಿರಿಸಾಲಿನ ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ ಬುಕಿಂಗ್ ಆದವರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ದತ್ತಪೀಠ, ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಗಾಳಿಕೆರೆ, ಮಾಣಿಕ್ಯದಾರ, ಝರಿ ಫಾಲ್ಸ್ ತಾಣಗಳು ಬಂದ್ ಆಗಿದ್ದು, ಸ್ಥಳೀಯರಿಗೆ ಈ ಆದೇಶ ಅನ್ವಯಿಸೋದಿಲ್ಲ ಎನ್ನಲಾಗಿದೆ. ಚಿಕ್ಕಮಗಳೂರು ಡಿಸಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ನವಜಾತ ಹೆಣ್ಣು ಮಗುವನ್ನ ಬೇಲಿಯ ಪೊದೆಗೆ ಎಸೆದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 2ನೇ ಮಗುವು ಹೆಣ್ಣು ಹುಟ್ಟಿದ ಕಾರಣಕ್ಕೆ ಮಗುವನ್ನ ತಾಯಿಯೇ ಬೇಲಿಗೆ ಎಸೆದು ಹೋಗಿದ್ದಾಳೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮಾಟನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಶಿಶುವನ್ನ ಬೇಲಿಯ ಪೊದೆಯಲ್ಲಿ ಬಿಟ್ಟು ಹೋಗಿದ್ದ ತಾಯಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದು, ಮಾಟಗಾನಹಳ್ಳಿಯ ಮಹಿಳೆಗೆ ಮನೆಯಲ್ಲಿಯೇ ಹೆರಿಗೆ ಆಗಿತ್ತು. ಆಕೆಗೆ ಈಗಾಗಲೇ 1 ಹೆಣ್ಣು ಮಗುವಿದೆ, ಬಡತನ ಇದೆ. ಈ ಹಿನ್ನೆಲೆ ಮತ್ತೊಂದು ಹೆಣ್ಣು ಮಗುವನ್ನ ಸಾಕುವ ಶಕ್ತಿ ಇಲ್ಲ ಅಂತ ಹುಟ್ಟಿದ ಮಗುವನ್ನೇ ಬೇಲಿಗೆ ಎಸೆದು ಹೋಗಿದ್ದಾಳೆ. ಸದ್ಯ ಮಗುವನ್ನ ತುಮಕೂರಿನ ಮಕ್ಕಳ ರಕ್ಷಣಾ ಕೇಂದ್ರದಲ್ಲಿ ಇರಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.